ಪ್ರಧಾನಮಂತ್ರಿಯವರ ಸ್ವಚ್ಛ ಭಾರತ ಕಲ್ಪನೆಯನ್ನು ಸಾಕಾರಗೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ SLRM ಘಟಕ ಅಂತ ಹೇಳಿದ್ರೆ ಕಸವನ್ನು ಸೂಕ್ತವಾಗಿ ವಿಲೇವಾರಿ ಮಾಡಬೇಕು ಅನ್ನೋ ಉದ್ದೇಶಕ್ಕೆ SLRM ಘಟಕವನ್ನು ಪ್ರಾರಂಭಿಸಲಾಯಿತು. ಸದ್ಯ ಬಹುತೇಕ ಕಡೆಗಳಲ್ಲಿ ಈ SLRM ಘಟಕ ಅನ್ನುವಂಥದ್ದು ತನ್ನ ಕಾರ್ಯವೈಖರಿಯ ಮೂಲಕ ಒಂದು ರೀತಿಯಲ್ಲಿ ಗ್ರಾಮವನ್ನು ಸ್ವಚ್ಛ ಇಡೋದರ ಮೂಲಕ ಜನರಿಗೂ ಕೂಡ ಸ್ವಚ್ಛತೆ ಪಾಠವನ್ನು ಮಾಡ್ತಾ ಇದೆ ಅಂತ ಹೇಳ್ಬೋದು. ಆದರೆ ಹೊಸಂಗಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ SLRM ಘಟಕ ಅನ್ನುವಂಥದ್ದು ನಿರ್ವಹಣೆಯ ಕೊರತೆಯಿಂದ ಸದ್ಯ ಒಂದು ಸಾರ್ವಜನಿಕರ ಒಂದು ವಿರೋಧಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ನಾವೀಗ ಅದೇ SLRM ಘಟಕದ ಆವರಣದಲ್ಲಿ ಇದ್ದೇವೆ, ನೋಡ್ಬೋದು. ಒಂದು ಸೂಕ್ತ ಒಂದು ವ್ಯವಸ್ಥೆ ಇಲ್ಲ ಅಂತ ಹೇಳ್ಬೋದು. ಆ ರೀತಿಯಾಗಿ ನಿರ್ವಹಣೆ ಇಲ್ಲ ಅಂತಲೇ ಹೇಳ್ತಾರೆ. ಒಟ್ಟು 4 ರಿಂದ 5 ಜನ ಇಲ್ಲಿ ಕೆಲಸಗಾರರು ಇದ್ದಾರೆ, ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಸಾರ್ವಜನಿಕರು ಹೇಳ್ತಾ ಇರುವಂಥದ್ದು. ಒಬ್ಬರು ಮಾತ್ರ ಇಲ್ಲಿ ಕೆಲಸ ಮಾಡ್ತಾರೆ, ಉಳಿದವರು ಬಹುತೇಕ ದಿನ ಅಂದರೆ SLRM ಘಟಕಕ್ಕೆ ಒಂದು ಸೂಕ್ತ ನಿರ್ದೇಶನ ಇದೆ ಜಿಲ್ಲಾ ಪಂಚಾಯತಿಂದ ಅಂತ ಹೇಳಿದ್ರೆ ಲಭ್ಯತೆ ಅಂದರೆ ಕೆಲಸಗಾರರ ಲಭ್ಯತೆ ಇರಬೇಕು. ರಜೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ರಾಜಿ ಇಲ್ಲ ಅಂತ ಹೇಳಿದ್ರೆ ಯಾರಾದರೂ ಒಬ್ಬರು ಅಲ್ಲಿ ಕರ್ತವ್ಯವನ್ನು ನಿರ್ವಹಣೆ ಮಾಡ್ತಾನೆ ಇರಬೇಕು, ಬಂದ್ ಮಾಡುವ ಹಾಗಿಲ್ಲ ಅನ್ನುವ ಆದೇಶ ಇದೆ. ಯಾಕಂತ ಹೇಳಿದ್ರೆ ಉಳಿದ ಸಮಸ್ಯೆ ಹಾಗೆ ಆದಿತ್ಯವಾರದಂದು ರಜೆ ಮಾಡ್ಕೊಂಡು ಮನೇಲಿ ಕೂತ್ಕೊಳ್ತೇನೆ ಅನ್ನುವಂಥ ಪರಿಸ್ಥಿತಿ ಇಲ್ಲಿ ಇಲ್ಲ. SLRM ಘಟಕಕ್ಕೆ ಬೇರೆ ರೂಲ್ಸೇ ಇರುವಂಥದ್ದು. ಕಸ ಅನ್ನುವಂಥದ್ದು ಸೂಕ್ತ ನಿರ್ವಹಣೆ ಆಗಬೇಕು. ಯಾಕಂತ ಹೇಳಿದ್ರೆ ಪ್ರತಿ ಮನೆಯಿಂದ ಕೂಡ ನೀವು ಹಣವನ್ನು ಸಂಗ್ರಹಿಸಿ ಕಸವನ್ನು ಸೂಕ್ತ ವಿಲೇವಾರಿ ಮಾಡ್ತೇವೆ ಅಂತ ಹಣ ಸಂಗ್ರಹಣೆ ಆಗ್ತದೆ. ಪ್ರತಿ ವಾಣಿಜ್ಯ ಕಟ್ಟಡದಿಂದಲೂ ಕೂಡ ಹಣ ಸಂಗ್ರಹ ಆಗ್ತದೆ. ಹಾಗಾಗಿ ಸ್ವಚ್ಛತೆಯ ಪ್ರಾಧಾನ್ಯತೆಯ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿರುವಂಥ SLR ಘಟಕ ಅನ್ನುವಂಥದ್ದು ಈ ರೀತಿಯಾಗಿ ಕಾರ್ಯನಿರ್ವಹಣೆಯ ಸಮಸ್ಯೆಯಿಂದಾಗಿ ಜನರಿಂದ ಒಂದು ರೀತಿ ವಿರೋಧಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿರುವಂಥ ಕೆಲವು ಒಂದು ರೀತಿ SLRM ಘಟಕ ಅಂತ ಹೇಳಿದ್ರೆ ಗುಜ್ರಿ ಕೇಂದ್ರ ಆಗಿದೆ ಅನ್ನುವಂಥದ್ದು ಕೂಡ ಸ್ಥಳೀಯರು ಆರೋಪಿಸ್ತಾ ಇರುವಂಥದ್ದು. ನಮ್ಮ ಜೊತೆ ಈ ವಿಚಾರವಾಗಿ ಮಾತಾಡಲಿಕ್ಕೆ ಸಾಮಾಜಿಕ ಹೋರಾಟಗಾರರಾಗಿರುವಂಥ ಆನಂದ್ ಕಾರೂರ್ ಅವರಿದ್ದಾರೆ. ಸರ್, ಏನು ಸಮಸ್ಯೆ ಸರ್ SLRM ಘಟಕ? ಅದು ನಿರ್ವಹಣೆ ಇಲ್ಲ ಇಲ್ಲಿ. ಯಾಕೆಂದರೆ ಒಬ್ಬ ಸೂಪರ್ವೈಸರು ಕೂಡ ಸರಿಯಾಗಿ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತೂ ಈ ಕಡೆ ತಲೆ ಹಾಕಿ ಮಲಗೋದಿಲ್ಲ. ಯಾಕೆಂದರೆ ಕನಿಷ್ಠ ವೇತನ ಜಾಸ್ತಿ ಮಾಡಬೇಕು ಅಂದಾಗ ಇವರು ಕೂಡಲೇ ತುಂಬ ಮುತುವರ್ಜಿಯಿಂದ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇದು ಮಾಡಿದ್ದಾರೆ. ಈಗ ಕಸ ವಿಲೇವಾರಿ ಬಗ್ಗೆ ಯಾವುದೇ ರೀತಿಯ ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಒಂದು. ಎರಡನೇದಾಗಿ ಇವರು ರಜೆ ಮಾಡಬೇಕಿದ್ರೆ ಈಗ ಭಾನುವಾರ ರಜೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ. ಆದರೆ ಇವರು ಪ್ರತಿ ಭಾನುವಾರ ರಜೆ ಮಾಡ್ತಾರೆ. ಪ್ರತಿ ಭಾನುವಾರ ರಜೆ ಮಾಡಿದ್ರೆ ಈಗ ನೋಡಿ 5 ಜನ ಕೆಲಸದವರು ಇದ್ದಾಗ ಇರೋದು ಒಬ್ಬರು, ಉಳಿದವರೆಲ್ಲರೂ ರಜೆ ಮಾಡ್ಕೊಂಡು ಹೋಗಿದ್ದಾರೆ. ಈ ರೀತಿ ಇದ್ದಿದ್ದು ನಾನು ಸರಿ ಮಾಡಬೇಕು ಅಂತ ನಾನು ಆಗ್ರಹಿಸ್ತಾ ಇದ್ದೇನೆ. ಇಲ್ಲಿ ಪಕ್ಕದ ಇದೇ ತಾಲೂಕು ವ್ಯಾಪ್ತಿಯ ಪಕ್ಕದಲ್ಲಿರುವ ಹುಣಸೆ ಗ್ರಾಮ ಪಂಚಾಯತ್ SLRM ಘಟಕ ಅನ್ನುವಂಥದ್ದು ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಿತ್ತು ಅಂತ ಹೇಳಿದ್ರೆ ಅದರ ಕರ್ತವ್ಯ ನಿರ್ವಹಣೆಗೋಸ್ಕರ. ಈ ಹೊಸಂಗಡಿ ಗ್ರಾಮ ಪಂಚಾಯತಲ್ಲಿ ಯಾಕೆ ಹೇಗೆ? ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಇಲ್ಲಿ ಏನಾಗೋದಿದ್ರು ಅಧಿಕಾರಿಗಳು ಸರಿಯಾಗಿ ಸ್ಪಂದನೆ ಕೊಡ್ತಾ ಇಲ್ಲ. ಯಾಕೆಂದರೆ ಒಂದು ಕಾಯಂ ಅಭಿವೃದ್ಧಿ ಅಧಿಕಾರಿಗಳಿಲ್ಲ ನಮಗೆ. ಇವರು ಪ್ರಭಾರ PDO ಆದ್ದರಿಂದ ಇದ್ರ ಬಗ್ಗೆ ತಲೆಯೇ ಕೆಡಿಸ್ಕೊಳ್ತಾ ಇಲ್ಲ. ಯಾವುದೇ ಹೇಳಿದರೂ ಕೂಡ, ಯಾವುದೇ ಜನಸ್ಪಂದನೆ, ಯಾವುದೇ ಜನರ ಸಮಸ್ಯೆ ಹೇಳಿದರೂ ಕೂಡ ಅಭಿವೃದ್ಧಿ ಅಧಿಕಾರಿಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಉಡಾಪೆ ಉತ್ತರ ಕೊಡ್ತಾ ಇದ್ದಾರೆ. ಯಾಕೆಂದರೆ ನನಗೆ ಬಿಟ್ಟರೆ ಮತ್ತು ಗತಿ ಇಲ್ಲ ಅವರಿಗೆ ಅನ್ನೋದೊಂದು ಭಾವನೆ ಬಂದಿದೆ. ಇಲ್ಲ ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿಕ್ಕೂ ಭಯ ಬೀಳ್ತಾರೆ ಅವರಿಗೆ. ಏನು ಬದಲಾವಣೆ ಏನಾಗಬೇಕಂತ ಬಯಸ್ತೀರಿ? ಇಲ್ಲಿ SLRM ಘಟಕದಲ್ಲಿ ಜಿಲ್ಲಾ ಪಂಚಾಯತ್ ನಿರ್ಣಯದಂತೆ, ಜಿಲ್ಲಾ ಪಂಚಾಯತ್ ಬೈಲಾದಂತೆ SLRM ಘಟಕ ನಡಿಬೇಕು. ಒಂದು. ಎರಡನೇದಾಗಿ ಈ ಸ್ಥಳೀಯವಾಗಿ ಕಸ ವಿಲೇವಾರಿ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಅಭಿವೃದ್ಧಿ ಅಧಿಕಾರಿಗಳು 2 ದಿನಕ್ಕೊಮ್ಮೆ ಆದರೂ ಬಂದು ಈ ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದೇನೆ. ಒಟ್ಟಾರೆಯಾಗಿ SLRM ಘಟಕ ಏನಿದೆ ಅದು ಸೂಕ್ತವಾಗಿ ಕಾರ್ಯನಿರ್ವಹಣೆ ಮಾಡಬೇಕು. ಅದರ ಜೊತೆಗೆ ಏನು ಇಲ್ಲಿ ಸಮಸ್ಯೆ ಏನು ಸಾರ್ವಜನಿಕರು ಗುರುತಿಸಿದ್ದಾರೆ ಮತ್ತು ಹೇಳ್ತಾ ಇದ್ದಾರೆ ಅದನ್ನು ಬದಲಾಯಿಸಿಕೊಂಡು ಏನು ಜಿಲ್ಲಾ ಪಂಚಾಯತ್ನವರ ನಿರ್ದೇಶನ ಏನಿದೆ ಅದರ ಪ್ರಕಾರದಂತೆ SLRM ಘಟಕ ಕಾರ್ಯನಿರ್ವಹಿಸುವಂತ ಆಗಬೇಕು ಅನ್ನುವಂಥ ಆಗ್ರಹ ಇವರು ಮಾಡ್ತಿದ್ದಾರೆ. ಉಡುಪಿಯಿಂದ ಅಶ್ವಥಾಚಾರ್ಯ, ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5 ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.